ಹಲೋ ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ತಾಂಡವ್ ಭಾಗ್ಯದ ಮೇಲೆ ಸಿಟ್ಟು ಮಾಡಿಕೊಂಡು ಅವಳಿಗೆ ನಾನು ಡೈವೋರ್ಸ್ ಮಾಡ್ತಾನೆ, ಇಲ್ಲ ಅಂತ ಹೇಳಿದ್ರೆ ಅವಳು ಈ ಮನೆ ಬಿಟ್ಟು ಹೊರಟೋಗ್ಬೇಕು ಅಂತ ಮನೆಯಲ್ಲಿ ಹೇಳ್ತಾನೆ. ಅದನ್ನು ಕೇಳಿ ಮನೆಯವರಿಗೆಲ್ಲ ಶಾಕ್ ಆಗುತ್ತೆ. ಕುಸುಮ ಅವರು ಮಗನಿಗೆ ಬೈತಾರೆ, ನೋಡು ತಾಂಡವ್, ಮತ್ತೆ ನೀನು ಅದನ್ನೇ ಮಾತಾಡಬೇಡ, ಎಲ್ಲ ಸರಿಯಾಗಿ ಇದೆಯಲ್ಲ, ಹಾಗೆ ಇದ್ದು ಬಿಡೋಣ, ಅದೇ ಚಂದ ನಮಗೆ ಅಂತ ಹೇಳ್ತಾರೆ. ಅದಕ್ಕೆ ತಾಂಡವ್ ಹೇಳ್ತಾನೆ, ಏನಮ್ಮ ಹೇಳ್ತಾ ಇದೆಯಾ, ಮಗನಿಗೆ ಸರಿಯಾಗಿ ಬುದ್ಧಿ ಹೇಳೋದೇ ಇರೋದಕ್ಕೆ ಆಗೋದಿರೋಳ ಜೊತೆ ಹೇಗಮ್ಮ ಸಂಸಾರ ಮಾಡೋದು, ನನಗಂತೂ ಅವಳನ್ನು ಕಂಡ್ರೆ ಆಗಲ್ಲ, ನನಗವಳು ಇಷ್ಟನೇ ಇಲ್ಲ ಅಂತ ತಾಂಡವ್ ಭಾಗ್ಯಳ ಬಗ್ಗೆ ಹೇಳ್ತಾನೆ. ನನಗೆ ಆವತ್ತು ಅವಳು ಇಷ್ಟ ಇರಲಿಲ್ಲ, ಇವತ್ತು ಇಷ್ಟ ಇಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಅವಳಿಗೆ ಡೈವೋರ್ಸ್ ಮಾಡ್ತೀನಿ ಅಂತ. ಅದಕ್ಕೆ ಕುಸುಮ ಅವರು ಹೇಳ್ತಾರೆ, ನೋಡ್ ತಾಂಡವ್, ತಮಾಷೆ ಮಾಡಬೇಡ, ಭಾಗ್ಯ ಈ ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ನೀನು ಇಲ್ಲ, ನಾನು ಇಲ್ಲ, ಅವಳಿಂದನೇ ಎಲ್ಲ ನಡೀತಾ ಇದೆ ಅಂತ ಕುಸುಮ ಅವರು ಮಗನಿಗೆ ಜೋರು ಮಾಡ್ತಾರೆ. ಸ್ವಲ್ಪ ನೀನು ವಯಸ್ಸಿಗೆ ತಕ್ಕ ಹಾಗೆ ಮಾತಾಡು, ಏನೇನೋ ಮಾತಾಡಬೇಡ ಅಂತ ಕುಸುಮ ಅವರು ಮಗನಿಗೆ ಬೈತಾರೆ. ಅದಕ್ಕೆ ತಾಂಡವ್ ನಗ್ತಾ ಹೇಳ್ತಾನೆ, ಹೌದಮ್ಮ, ನೀನು ಸೊಸೆ ಮಹಾಲಕ್ಷ್ಮಿ, ಅವಳಿಂದಲೇ ಈ ಮನೆ ನಡೀತಾ ಇದೆ ನೋಡು, ಅವಳಿಂದಲೇ ಎಲ್ಲನೂ ಆಗುತ್ತೆ ಅಂದರೆ ನಾನೇ ಕೆಲ್ಸಕ್ಕೆ ಹೋಗಬೇಕು, ನಾನು ಕೂಡ ಮನೇಲಿ ಇದ್ಬಿಡ್ತೇನೆ, ನನಗೂ ಈ ಕಾರ್ಪೊರೇಟ್ ಕೆಲಸ ಮಾಡಿ ಮಾಡಿ ಸಾಕಾಗೋಗ್ಬಿಟ್ಟಿದೆ, ಹೇಗಿದ್ರು ಅವಳು ದುಡ್ಡು ರಾಶಿ ರಾಶಿ ತಂದು ಹಾಕ್ತಾಳೆ ನೋಡು, ಅವಳಿಂದಲೇ ಮನೆ ನಡೆಯುತ್ತೆ, ಅವಳಿಂದಲೇ ನಾವೆಲ್ಲ ಇಲ್ಲ ಅಲ್ವಾ ಅಮ್ಮ ಅಂತ ತಾಂಡವ್ ಕೊಂಕು ಮಾತಾಡ್ತಾನೆ. ಅದನ್ನು ಕೇಳಿ ಕುಸುಮ ಅವರಿಗೆ ಬೇಜಾರಾದರೂ ಅದು ನಿಜನೇ, ಯಾಕಂತ ಹೇಳಿದ್ರೆ ಇಡೀ ಮನೆಯನ್ನು ಸಂಭಾಳಿಸೋಳು ಭಾಗ್ಯ, ದುಡ್ಡು ತಾಂಡವ್ ತಂದು ಹಾಕ್ತಾನೆ ಅಂದ ಕೂಡಲೇ, ದುಡ್ಡೊಂದು ಬಂದ ಕೂಡಲೇ ಇಡೀ ಸಂಸಾರ ತೊಗಿಸೋದು ಅಷ್ಟು ಸುಲಭದ ಮಾತಲ್ಲ. ಇಲ್ಲಿ ಇನ್ನೊಂದು ಕಡೆಯಲ್ಲಿ ಶ್ರೇಷ್ಠ ಅಳಿಗೆ ಗುಂಡಮ್ಮ ಸರಿಯಾಗಿ ಕ್ಲಾಸ್ ತಗೊಳ್ತಾ ಇರ್ತಾಳೆ. ಶ್ರೇಷ್ಠ ಗುಂಡಮ್ಮಳಿಗೆ ಬೈದಾಗ ಗುಂಡಮ್ಮ ಹೇಳ್ತಾಳೆ, ನೋಡು ಶ್ರೇಷ್ಠ, ನಿನ್ನ ನಾಟಕ ಎಲ್ಲ ನನ್ನ ಹತ್ರ ನಡಿಬೇಡ, ನೀನು ಭಾಗ್ಯಳಿಗೆ ಗದರಿದ ಹಾಗೆ ನನಗೆ ಗದರಿದ್ರೆ 2 ಏಟು ಹಾಕ್ತೇನೆ ನಿನಗೆ, ನಾನು ಬೀದಿಲಿ ಹುಟ್ಟು ಬೆಳೆದವಳು, ನನಗೆ ಎಲ್ಲ ವಿದ್ಯೆನೂ ಗೊತ್ತಿದೆ, ನಿನ್ನ ಬುದ್ಧಿ ಕೂಡ ಗೊತ್ತಿದೆ, ನಾನೇನಾದರೂ ಇವಾಗ ಸತ್ಯ ಚೂರು ಬಾಯ್ಬಿಟ್ರೆ ನಿನ್ನ ಮದುವೆ ಕತೆ ಅಷ್ಟೇ, ಅದು ಅಲ್ಲದೆ ನಿನ್ನ ಮನೆಯವರಿಗೆ ನಿನ್ನ ವಿಷಯ ಗೊತ್ತಾದರೆ, ಸತ್ಯ ಗೊತ್ತಾದರೆ ನಿನ್ನ ಮದುವೆನೂ ನಡೆಯಲ್ಲ, ಏನೂ ನಡೆಯಲ್ಲ, ನನ್ನ ಜೊತೆ ಸ್ವಲ್ಪ ಜಾಗೃತಿಯಾಗಿರು ಅಂತ ಗುಂಡಮ್ಮ ಶ್ರೇಷ್ಠ ಅಳಿಗೆ ಸರಿಯಾಗಿ ಬೈತಾಳೆ. ಇದು ಶ್ರೇಷ್ಠ ಅಳಿಗೆ ಆಗಬೇಕಾದ್ರೆ ಮೋಸ ಮಾಡಿ ಒಂದು ಸಂಸಾರನ ಹಾಳು ಮಾಡಿ ತಾನು ಸಂಸಾರ ಕಟ್ಕೊಳ್ಬೇಕು ಅಂತ ದುರುದ್ದೇಶ ಇರೋ ಇಂಥ ಹೆಣ್ಣಿನಿಂದ ಎಷ್ಟೋ ಸಂಸಾರಗಳು ಹಾಳಾಗ್ತಾ ಇವೆ.